ಎರಡು ಟೀಮ್ ನವರು ನಮ್ಮ ಯೋಚನೆಗೂ ಮೀರಿದಂತ ಒಂದು ದೊಡ್ಡ ನಿಧಿನ ಹುಡ್ಕೊಂಡು ಹೋಗ್ತಾರೆ. ಆದ್ರೆ ಅದಕ್ಕಿಂತ ಮುಂಚೆ ಒಂದು ಸತ್ತೋಗಿರುವಂತ ಹೆಣದಿಂದ ಒಬ್ಬೊಬ್ರೆ ಸಾಯ್ತಾ ಹೋದ್ರೆ ಹೇಗಿರುತ್ತೆ? ಇವತ್ ನಾವು ನೋಡ್ತಿರುವಂತ ಮೂವಿನೂ ಕೂಡ ಅಂತದ್ದೇ. ಈ ಮೂವಿ ಹೆಸರು ದ ಮಮ್ಮಿ ಅಂತ. ಈಗ ತುಂಬಾ ಟೈಮ್ ಅನ್ನ ವೇಸ್ಟ್ ಮಾಡದೆ ನಮ್ಮ ಈ ಅಡ್ವೆಂಚರ್ಸ್ ಆಗಿರುವಂತ ಕಥೆಯ ಒಳಗಡೆ ಮುಳುಗೋಗೋಣ. ಈ ಕತೆ ಶುರುವಾಗೋದು 3000 ವರ್ಷಗಳ ಹಿಂದೆ ಈಜಿಪ್ಟ್ ನಲ್ಲಿ. ಇಲ್ಲೇ ನಮ್ಗೆ ಈಜಿಪ್ಟ್ ನ ರಾಜ ಆಗಿರುವಂತ ಫೆರೋನ್ ನ ತೋರಿಸ್ತಾರೆ. ಹಾಗೆ ಇವಳ ಹೆಸರು ಅನುಕ್ಸನಾಮುನ್ ಅಂತ. ಇವಳು ರಾಜ ಫೆರೋನ್ ನ ಹೆಂಡತಿ. ರಾಜನನ್ನ ಬಿಟ್ಟು ಇವಳನ್ನ ಯಾರು ಟಚ್ ಕೂಡ ಮಾಡೋ ಹಾಗಿಲ್ಲ. ಆದ್ರೆ ಇವಳು ಮಾತ್ರ ರಾಜನ ಪ್ರೀಸ್ಟ್ ಆಗಿರುವಂತ ಇಮೋಟ್ಯಾಪ್ ನ ಇಷ್ಟಪಡ್ತಿರ್ತಾಳೆ. ಇವನು ಮಾಟ ಮಂತ್ರಗಳನ್ನ ಮಾಡಿ ಸತ್ತಿರೋರ್ಗೂ ಕೂಡ ಜೀವ ಬರ್ಸೋಂತ ಶಕ್ತಿಯನ್ನ ಹೊಂದಿರ್ತಾನೆ. ಆದ್ರೆ ಒಂದು ದಿನ ರಾಜನಿಗೆ ಇವರಿಬ್ರು ಬಗ್ಗೆ ಗೊತ್ತಾಗೋಗುತ್ತೆ. ಅದಕ್ಕೆ ಇವರಿಬ್ರು ಸೇರಿ ರಾಜ ಫೆರೋನ್ ನ ಸಾಯಿಸ್ಬಿಡ್ತಾರೆ. ಇದರಿಂದ ಅಲ್ಲಿಗೆ ರಾಜನ ರಕ್ಷಕರು ಬರ್ತಿರ್ಬೇಕಾದ್ರೆ ಇವಳು ಹೇಳ್ತಾಳೆ, ನೀನು ಇಲ್ಲಿಂದ ಹೊರಟೋಗು ಅಂತ. ಇಮೋಟ್ಯಾಪ್ ನ ಜನರು ಅವನನ್ನ ಕರ್ಕೊಂಡು ಹೋಗ್ತಿದ್ದಂಗೆನೆ ಅನುಕ್ಸನಾಮುನ್ ಅವಳ ಪ್ರಾಣನೇ ಅವಳು ತಕ್ಕೋಬಿಡ್ತಾಳೆ. ಯಾಕೆಂತಂದ್ರೆ ಇಮೋಟ್ಯಾಪ್ ಅವಳನ್ನ ಮತ್ತೆ ಜೀವಂತಗೊಳಿಸ್ತಾನೆ ಅಂತ. ಅದೇ ರೀತಿ ಇವನು ಕೂಡ ಒಂದು ಕಪ್ಪು ಬಣ್ಣದ ಮಾಟ ಮಂತ್ರದ ಬುಕ್ ಅನ್ನ ಅವಳ ಹತ್ರ ತಗೊಂಡು ಬರ್ತಾನೆ. ಹಾಗೆ ಇವಳ ಬಾಡಿಯಲ್ಲಿರುವಂತ ಒಂದಷ್ಟು ಅಂಗಗಳನ್ನ ಅಲ್ಲೇ ಇರುವಂತ ಬಾಟಲ್ಸ್ ಗಳಲ್ಲಿ ಇಟ್ಟಿರ್ತಾರೆ. ಇವನು ಆತ್ಮಗಳ ಪ್ರಪಂಚದಿಂದ ಅನುಕ್ಸನಾಮುನ್ನ ಆತ್ಮನ ಕರೆದು ಇನ್ನೇನು ಅವಳನ್ನ ಜೀವಂತಗೊಳಿಸ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಅಲ್ಲಿಗೆ ರಾಜ ಫೆರೋನ್ ನ ಅಂಗರಕ್ಷಕರು ಬಂದು ಅವರನ್ನೆಲ್ಲಾರನು ತಡಿತಾರೆ. ಹಾಗೆ ಇಮೋಟ್ಯಾಪ್ ಹಾಗೆ ಅವನ ಜನರಿಗೆಲ್ಲ ತುಂಬಾನೇ ಕ್ರೂರವಾಗಿರುವಂತ ಶಿಕ್ಷೆನ ಕೊಡ್ತಿರ್ತಾರೆ. ಇಮೋಟ್ಯಾಪ್ ನಂತೂ ಬದುಕಿರ್ಬೇಕಾದ್ರೆ ಅವನನ್ನ ಮಮ್ಮಿ ರೀತಿ ಮಾಡಿ ಒಂದು ಬಾಕ್ಸ್ ನ ಒಳಗಡೆ ಹಾಕಿ ಆ ಬಾಕ್ಸ್ ನ ಒಳಗಡೆ ಮಾಂಸ ತಿನ್ನುವಂತ ಹುಳಗಳನ್ನ ಹಾಕಿ ಮುಚ್ಚಿಬಿಡ್ತಾರೆ. ಹಾಗೆ ಆ ಬಾಕ್ಸ್ ಅನ್ನ ಒಂದು ವಿಶೇಷವಾಗಿರುವಂತ ಕೀಯಿಂದ ಲಾಕ್ ಮಾಡಿ ಈಜಿಪ್ಟ್ ನ ದೇವತೆ ಆಗಿರುವಂತ ಅನುಬಿಸ್ ನ ಮೂರ್ತಿಯ ಕೆಳಗಡೆ ಇಮೋಟ್ಯಾಪ್ ನ ಸಮಾಧಿ ಮಾಡಿಬಿಡ್ತಾರೆ. ಇಮೋಟ್ಯಾಪ್ ಎಷ್ಟು ವರ್ಷಗಳ ಕಾಲ ಆ ಬಾಕ್ಸ್ ನ ಒಳಗಡೆ ಇರ್ತಾನೋ ಅಷ್ಟೇ ಅವನ ಮಾಟ ಮಂತ್ರದ ಶಕ್ತಿನೂ ಕೂಡ ಜಾಸ್ತಿ ಆಗುತ್ತೆ. ಅವನೇನಾದ್ರೂ ಆ ಬಾಕ್ಸ್ ಇಂದ ಬಿಡುಗಡೆ ಆಗೋದ್ರೆ ಇಡೀ ಮನುಷ್ಯ ಕುಲನೇ ನಾಶ ಮಾಡಿಬಿಡ್ತಾನೆ. ಹೀಗೆ ನೋಡ್ತಾ ನೋಡ್ತಿದ್ದಂಗೆನೆ 3000 ವರ್ಷಗಳು ಕಳೆದೋಗ್ತವೆ. ಇದು 1923ನೇ ಇಸ್ವಿ. ಈಗ ಈ ಜಾಗದ ಹೆಸರು ಹಮುನಾಪ್ತ್ರ ಅಂತ. ಯಾವಾಗ್ಲೂ ಬೇರೆ ಬೇರೆ ದೇಶದವರು ಈ ಜಾಗಕ್ಕೋಸ್ಕರ ಯುದ್ಧ ಮಾಡ್ತಾನೆ ಇರ್ತಾರೆ. ಈ ಜಾಗ ನಮಗ್ ಸೇರ್ಬೇಕು ಅಂತ. ಯಾಕಂದ್ರೆ ಈ ಜಾಗದಲ್ಲಿ ತುಂಬಾ ಬೆಲೆ ಬಾಳೋ ನಿಧಿಗಳಿವೆ ಅಂತ. ಇಲ್ಲೇ ನಮ್ಗೆ ಕಪ್ಪು ಬಟ್ಟೆನ ಹಾಕೊಂಡಿರುವಂತ ಒಂದಷ್ಟು ಜನರನ್ನ ತೋರಿಸ್ತಾರೆ. ಇವರೆಲ್ಲ ಬೇರೆ ಯಾರು ಅಲ್ಲ, ರಾಜ ಫೆರೋನ್ ಇರ್ತಾನಲ್ಲ ಅವನ ರಕ್ಷಕರ ವಂಶದವರು. ಇವರೇ ಈ ಜಾಗನ ಯಾರ ಕೈಗೂ ಸಿಗದೇ ಇರೋ ರೀತಿ ಕಾಪಾಡ್ತಿರೋದು. ಹೀಗೆ ಯುದ್ಧ ನಡೀತಿರ್ಬೇಕಾದ್ರೆ ಇಲ್ಲೇ ನಮ್ಗೆ ರಿಕ್ ಅನ್ನೋ ಒಬ್ಬ ಸೋಲ್ಜರ್ ನ ತೋರಿಸ್ತಾರೆ. ರಿಕ್ ಅವರೆಲ್ಲರಿಂದ ತಪ್ಪಿಸ್ಕೊಂಡು ಬರ್ತಿರ್ತಾನೆ. ಆದ್ರೆ ಒಂದಷ್ಟು ಜನ ಅವನ ಹಿಂದೆನೆ ಬರ್ತಿರ್ತಾರೆ ಅವನನ್ನ ಸಾಯಿಸೋದಕ್ಕೆ ಅಂತ. ಯಾವಾಗ ಇವನು ಒಂದು ಜಾಗದಲ್ಲಿ ಬಂದು ನಿಂತ್ಕೋತಾನೋ ಅವರ ಕುದುರೆ ಎಲ್ಲ ಓಡೊಂಟೋಗ್ತವೆ. ಯಾಕೆ ಅಂತಂದ್ರೆ ರಿಕ್ ನ ಹಿಂದೆ ಅನುಬಿಸ್ ನ ಮೂರ್ತಿ ಇರುತ್ತೆ. ಇದೇ ಮೂರ್ತಿಯ ಕೆಳಗಡೆನೆ 3000 ವರ್ಷಗಳ ಹಿಂದೆ ಇಮೋಟ್ಯಾಪ್ ನ ಸಮಾಧಿ ಮಾಡಿದ್ದು. ನೋಡ್ತಾ ನೋಡ್ತಿದ್ದಂಗೆನೆ ಆ ಜಾಗದಲ್ಲಿ ಒಂದು ಮುಖ ಮೂಡುತ್ತೆ. ಅಂದ್ರೆ ಇಲ್ಲಿ ಇನ್ನೂ ಕೂಡ ಇಮೋಟ್ಯಾಪ್ ನ ಮಾಟ ಮಂತ್ರದ ಶಕ್ತಿಗಳು ನಡೀತಿವೆ ಅಂತ. ನಂತರ ಹೇಗೋ ಮಾಡಿ ರಿಕ್ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಿರ್ತಾನೆ. ಅದನ್ನ ಇವರು ಕೂಡ ನೋಡ್ತಿರ್ತಾರೆ. ಮುಂದಿನ ಸೀನ್ ನಲ್ಲಿ ನಮ್ಗೆ ಎವ್ಲಿನ್ ಅನ್ನೋ ಒಬ್ಳು ಹುಡುಗಿನ ತೋರಿಸ್ತಾರೆ. ಇವಳೊಬ್ಳು ಈಜಿಪ್ಟಿಯಾಲಜಿಸ್ಟ್. ಈಜಿಪ್ಟ್ ನಲ್ಲಿ ಸಿಗುವಂತ ಪುರಾತನ ವಸ್ತುಗಳ ಮೇಲೆ ರಿಸರ್ಚ್ ಮಾಡೋರನ್ನ ಈಜಿಪ್ಟಿಯಾಲಜಿಸ್ಟ್ ಅಂತ ಕರೀತಾರೆ. ಇಲ್ಲೇ ನಮ್ಗೆ ಎವ್ಲಿನ್ ನ ತಮ್ಮ ಜೊನಾಥನ್ ಕೂಡ ಪರಿಚಯ ಆಗ್ತಾನೆ. ಜೊನಾಥನ್ ಇವಳಿಗೆ ಒಂದು ಸಣ್ಣ ಬಾಕ್ಸ್ ಅನ್ನ ಕೊಟ್ಟು ಹೇಳ್ತಾನೆ, ನಾವು ಮಣ್ಣಲ್ಲಿ ಅಗಿತಿರ್ಬೇಕಾದ್ರೆ ಇದು ನಮ್ಗೆ ಸಿಕ್ತು ಅಂತ. ಇವಳು ಅಲ್ಲೇ ಇದ್ದಂತ ಒಂದು ಬಟನ್ ಅನ್ನ ಅಮುಕ್ತಾಗ ಅದು ಓಪನ್ ಆಗುತ್ತೆ. ಈ ಕೀ ಬೇರೆ ಯಾವುದು ಅಲ್ಲ, ಇಮೋಟ್ಯಾಪ್ ನ ಲಾಕ್ ಮಾಡಿದ್ರಲ್ಲ ಅದೇ ಕೀ ಇದು. ಹಾಗೆ ಅದರಲ್ಲಿ ಒಂದು ಮ್ಯಾಪ್ ಕೂಡ ಇವರಿಗೆ ಸಿಗುತ್ತೆ. ಇದನ್ನ ಎವ್ಲಿನ್ ಇವಳ ಅಂಕಲ್ ಗೆ ತೋರಿಸಿ ಹೇಳ್ತಾಳೆ, ಈ ಮ್ಯಾಪ್ ನ ಪ್ರಕಾರ ನಾವು ಹಮುನಾಪ್ತ್ರ ಅನ್ನೋ ಒಂದು ಜಾಗಕ್ಕೆ ಹೋದ್ರೆ ಅಲ್ಲಿ ನಮ್ಗೆ ತುಂಬಾ ಬೆಲೆ ಬಾಳುವಂತ ನಿಧಿಗಳು ಸಿಗ್ತವೆ ಅಂತ. ಆದ್ರೆ ಇವ್ರ ಅಂಕಲ್ ಅಲ್ಲಿಗೆ ಹೋಗ್ಬೇಡಿ ಅಂತ ತಡೆದು ಹೇಳ್ತಾರೆ, ಆ ಜಾಗ ಕರ್ಸಾಗಿದೆ, ಅಂದ್ರೆ ಅಲ್ಲಿಗೆ ಶಾಪ ತಟ್ಟಿದೆ, ನೀವು ಹೋಗೋದು ಒಳ್ಳೇದಲ್ಲ ಅಂತ. ಆದ್ರೆ ಇವರಿಬ್ರು ಅವರ ಮಾತನ್ನೇ ಕೇಳೋದಿಲ್ಲ. ಅಲ್ಲಿಗೆ ಹೋಗೋದಕ್ಕೆ ರೆಡಿ ಆಗ್ತಾರೆ. ಆದ್ರಿಂದ ಜೊನಾಥನ್ ಇವ್ಲಿನ್ ನ ಕರ್ಕೊಂಡು ಒಂದು ಜಾಗಕ್ಕೆ ಬರ್ತಾನೆ. ಯಾಕೆಂತಂದ್ರೆ ಇವನು ಆಗ್ಲೇ ಇವ್ಲಿನ್ ಗೆ ಒಂದು ಸಣ್ಣ ಬಾಕ್ಸ್ ಅನ್ನ ಕೊಟ್ಟಿದ್ನಲ್ಲ, ಆ ಬಾಕ್ಸ್ ಅನ್ನ ಇವನು ರಿಕ್ ಹತ್ರ ಕತ್ಕೊಂಡ್ ಬಂದಿರ್ತಾನೆ. ಆದ್ರೆ ರಿಕ್ ಈಗ ಜೈಲಲ್ಲಿ ಇರ್ತಾನೆ. ಅವನನ್ನ ಕೇಳಿದ್ರೆ ಹಮುನಾಪ್ತ್ರಗೆ ಹೇಗ್ ಹೋಗೋದು ಗೊತ್ತಾಗುತ್ತೆ ಅಂತ ಕೇಳೋದಕ್ಕೆ ಬಂದಿರ್ತಾರೆ. ರಿಕ್ ಅವರನ್ನ ನೋಡ್ತಿದ್ದಂಗೆನೆ ಆರಾಮಾಗಿ ಅರ್ಥ ಆಗೋಗುತ್ತೆ ಇವರು ಏನಕ್ ಬಂದಿದ್ದಾರೆ ಅಂತ. ಅದಕ್ಕೆ ನೀವು ಹಮುನಾಪ್ತ್ರಗೆ ಹೋಗ್ಬೇಕು ಅಂತಂದ್ರೆ ನನ್ನನ್ನ ಜೈಲಿಂದ ಬಿಡಿಸ್ಕೊಂಡು ಹೋಗಿ ಅಂತ ಹೇಳ್ತಾನೆ.
ಇವತ್ತು ಇವನಿಗೆ ನೇಣಿಗೆ ಕೂಡ ಹಾಕ್ತಿರ್ತಾರೆ. ಅದಕ್ಕೆ ಇವ್ಲಿನ್ ಅಲ್ಲೇ ಇದ್ದಂತ ಸೈಮನ್ ಅನ್ನು ಜೈಲರ್ ಹತ್ರ ಬಂದು ಹೇಳ್ತಾಳೆ, ರಿಕ್ಕುಗೆ ಒಂದು ನಿಧಿ ಎಲ್ಲಿದೆ ಅನ್ನೋದು ಗೊತ್ತಿದೆ, ನೀನೇನಾದ್ರೂ ಅವನನ್ನ ಬಿಟ್ರೆ ಆ ನಿಧಿಲಿ ನಿನ್ಗೆ 25% ಸಿಗುತ್ತೆ ಅಂತ. ಅದಕ್ಕೆ ಇವನು ಕೂಡ ಸರಿ ಅಂತ ಒಪ್ಕೋತಾನೆ. ನಂತರ ಇವರಿಬ್ರು ಹಮುನಾಪ್ತರಾಗೆ ಹೋಗೋಕೆ ಎಲ್ಲಾ ತಯಾರಿಯನ್ನು ಮಾಡ್ಕೋತಿರ್ಬೇಕಾದ್ರೆ ಅವ್ರ ಹತ್ರ ರಿಕ್ ಬರ್ತಾನೆ. ನಂತರ ಇವರೆಲ್ಲರೂ ಸೇರಿ ಜರ್ನಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಇವರು ಬೋಟ್ ನ ಒಳಗಡೆ ಬಂದಾಗ್ಲೇ ನಮ್ಗೆ ಗೊತ್ತಾಗೋದು ಇವ್ರು ಮಾತ್ರ ಹಮುನಾಪ್ತರಾಗೆ ಹೋಗ್ತಿಲ್ಲ, ಅಲ್ಲಿರುವಂತ ನಿಧಿನ ಹುಡ್ಕೊಂಡು ಅಮೆರಿಕದ ಸ್ವಲ್ಪ ಜನರು ಕೂಡ ಹೋಗ್ತಿದ್ದಾರೆ ಅಂತ. ನಂತರ ರಿಕ್ ಇವ್ಲಿನ್ ಹತ್ರ ಬಂದಾಗ ಅವಳು ಇವನಿಗೆ ಹೇಳ್ತಾಳೆ, ಹಮುನಾಪ್ತರದಲ್ಲಿ ನಿಧಿ ಸಿಗುತ್ತೆ ಅಂತ ಜನಾತನ್ ಹೋಗ್ತಿದ್ದಾನೆ, ಆದ್ರೆ ನನಗೆ ಆ ನಿಧಿಗಳು ಮುಖ್ಯ ಅಲ್ಲ. ಅದೇ ಜಾಗದಲ್ಲಿ ತುಂಬಾನೇ ವಿಶೇಷವಾಗಿರುವಂತ ಅಮುನ್ರಾ ಅನ್ನೋ ಒಂದು ಬುಕ್ ಅನ್ನ ಬಚ್ಚಿಟ್ಟಿದ್ದಾರೆ. ಚಿಕ್ಕ ವಯಸ್ಸಿಂದನೂ ಆ ಬುಕ್ ನ ಬಗ್ಗೆ ಕೇಳ್ತಾನೆ ಬಂದಿದ್ದೀನಿ. ಆ ಬುಕ್ ಅಂದ್ರೆ ನನ್ಗೆ ತುಂಬಾ ಇಷ್ಟ, ಅದಕ್ಕೋಸ್ಕರ ಹೋಗ್ತಿದ್ದೀನಿ ಅಂತ. ಹೀಗೆ ಇವರೆಲ್ಲ ಶಿಪ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಇವರ ಶಿಪ್ ನ ಮೇಲೆ ಒಂದು ಕಳ್ಳರ ಗುಂಪು ಅಟ್ಯಾಕ್ ಮಾಡ್ಬಿಡುತ್ತೆ. ಈ ಶಿಪ್ ನಲ್ಲಿರೋ ಬೆಲೆ ಬಾಳೋ ವಸ್ತುಗಳನ್ನ ಕದಿಯೋದಕ್ಕೆ ಅಂತ. ಹೀಗೆ ಇವರೆಲ್ಲರ ಫೈಟ್ ನಡೀತಿರ್ಬೇಕಾದ್ರೆ ಶಿಪ್ ಗೆ ಬೆಂಕಿ ಕೂಡ ಹತ್ಕೋಬಿಡುತ್ತೆ. ಹೇಗೋ ಮಾಡಿ ಶಿಪ್ ನಲ್ಲಿದ್ದವರೆಲ್ಲ ನೀರಿಗೆ ಹಾರಿ ಅವರ ಪ್ರಾಣನ ಉಳಿಸ್ಕೊಂಡು ದಡಕ್ಕೆ ಬಂದು ತಲುಪ್ತಾರೆ. ನಂತರ ಮಾರನೇ ದಿನ ನಮ್ಗೆ ಗೊತ್ತಾಗುತ್ತೆ ಜೈಲರ್ ಆಗಿರುವಂತ ಸೈಮನ್ ಕೂಡ ಇವರ ಜೊತೆ ಬಂದಿದ್ದಾರೆ ಅಂತ. ಯಾಕೆ ಅಂತಂದ್ರೆ ಅವನ 25% ಅನ್ನ ತಗೊಳ್ಳೋದಕ್ಕೆ. ಸರಿ ಅಂತ ಹೇಳಿ ಇವ್ರು 4 ಜನನು ಒಂದೊಂದು ಒಂಟೆಗಳನ್ನ ತಗೊಂಡು ಮರುಭೂಮಿಯಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಯಾಕೆಂತಂದ್ರೆ ಈ ವಿಶಾಲವಾದಂತ ಮರುಭೂಮಿಲೆ ಹಮುನಾಪ್ತರ ಅನ್ನೋ ಆ ಜಾಗ ಇವರಿಗೆ ಸಿಗೋದು. ಹೀಗೆ ಇವರು ತುಂಬಾ ಹೊತ್ತು ಟ್ರಾವೆಲ್ ಮಾಡಿದ್ಮೇಲೆ ಒಂದು ಜಾಗಕ್ಕೆ ಬಂದು ತಲುಪ್ತಾರೆ. ಅಲ್ಲಿಗಾಗ್ಲೇ ನಾವು ಶಿಪ್ ನಲ್ಲಿ ನೋಡಿದಂತ ಅಮೆರಿಕದ ಜನರು ಕೂಡ ಬಂದು ತಲುಪಿರ್ತಾರೆ. ಹೀಗೆ ಇವರೆಲ್ಲರೂ ನೋಡ್ತಿರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿ ಸೂರ್ಯ ಹುಟ್ಟುತ್ತೆ. ಸೂರ್ಯನ ಕಿರಣಗಳು ಬೆಳ್ತಿದ್ದಂಗೆನೆ ಬಚ್ಚಿಟ್ಕೊಂಡಿದ್ದಂತ ಹಮುನಾಪ್ತರ ಎಲ್ಲರಿಗೂ ಕಾಣಿಸೋದಕ್ಕೆ ಶುರುವಾಗುತ್ತೆ. ಆದ್ರಿಂದ ಎಲ್ರು ಕೂಡ ನಾವು ಮೊದ್ಲು ಹೋಗ್ಬೇಕು ಅಂತ ತುಂಬಾ ಸ್ಪೀಡ್ ಆಗಿ ಇಲ್ಲಿಗೆ ಬಂದು ತಲುಪ್ತಾರೆ. ನಂತರ ಎಲ್ರು ಅದೇ ಜಾಗದಲ್ಲಿ ಟೆಂಟ್ ಅನ್ನ ಹಾಕುತ್ತಿರ್ತಾರೆ. ಇಲ್ಲಿ ಹೇಳ್ಬೇಕು ಅಂತಂದ್ರೆ ಅಮೆರಿಕದವರೇ ಒಂದು ಟೀಮ್ ಆದ್ರೆ ರಿಕ್ ಹಾಗೂ ಅವನ ಜೊತೆ ಇರೋವರೇ ಒಂದು ಟೀಮ್. ನಂತರ ನಮ್ಮ ಎರಿಕ್ ನ ಟೀಮ್ ನವರು ಅನುಬಿಸ್ ನ ಮೂರ್ತಿ ಇರುವಂತ ಜಾಗದ ಕರೆಕ್ಟ್ ಆಗಿ ಕೆಳಗಡೆ ಬರ್ತಾರೆ. ಯಾಕೆಂತಂದ್ರೆ ಈ ಹಮುನಾಪ್ತ 95% ಅಷ್ಟು ಮರಳಿನ ಒಳಗಡೆ ಮುಳುಗೋಗಿರುತ್ತೆ. ಸರಿ ಅಂತ ಹೇಳಿ ಇವರು ನಿಧಿನ ಹಾಗೆ ಅಮುನ್ರಾ ಬುಕ್ ಅನ್ನ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಇವರು ಹುಡುಕ್ತಿರ್ಬೇಕಾದ್ರೆ 2 ಟೀಮ್ ನವರು ಕೂಡ ಒಂದೇ ಜಾಗಕ್ಕೆ ಬಂದು ಬಿಡ್ತಾರೆ. ಒಂದು ಟೀಮ್ ನವರಿಗೆ ಮತ್ತೊಂದು ಟೀಮ್ ನವರು ತೊಂದರೆ ಕೊಡಬಾರ್ದು ಅಂತ ಹೇಳಿ ಎರಿಕ್ ಹಾಗೂ ಅವನ ಟೀಮ್ ನವರು ಬೇರೆ ಜಾಗಕ್ಕೆ ಬಂದು ಅಲ್ಲಿ ಹುಡ್ಕೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಸೈಮನ್ ನಿಧಿನ ಹುಡುಕ್ತಾ ಹುಡುಕ್ತಾ ಒಂದು ಜಾಗಕ್ಕೆ ಬಂದಾಗ ಗೋಡೆಯ ಮೇಲೆ ನೋಡ್ತಾನೆ, ಅಲ್ಲಿ ಬ್ಲೂ ಗೋಲ್ಡ್ ಇರುತ್ತೆ. ಆದ್ರಿಂದ ಅದನ್ನ ತಗೊಳ್ಳೋದಕ್ಕೆ ಶುರು ಮಾಡ್ತಾನೆ. ಈ ಕಡೆ ಅಮೆರಿಕದವರೆಲ್ಲ ಅಲ್ಲೇ ಇದ್ದಂತ ಒಂದು ಬಾಕ್ಸ್ ಅನ್ನ ಓಪನ್ ಮಾಡಿದಾಗ ಅದರಿಂದ ಆಸಿಡ್ ನ ರೀತಿಯ ಗಾಳಿ ಎಲ್ಲ ಹೊರಗಡೆ ಬಂದ್ಬಿಡುತ್ತೆ. ಇವ್ರು 3 ಜನ ಒಂದು ಜಾಗದಲ್ಲಿ ಇರ್ಬೇಕಾದ್ರೆ ಮೇಲಿಂದ ಒಂದು ಬಾಕ್ಸ್ ಕೆಳಗಡೆ ಬಂದು ಬೀಳುತ್ತೆ. ಈ ಬಾಕ್ಸ್ ಬೇರೆ ಯಾವ್ದು ಅಲ್ಲ, ಹಿಮೋಟ್ಯಾಪ್ ನ ಬಂದಿ ಮಾಡಿದ್ರಲ್ಲ ಅದೇ ಬಾಕ್ಸ್ ಇದು. ಇವರೆಲ್ಲರೂ ಮರಳಿನಿಂದ ತುಂಬಾ ಕೆಳಗಡೆ ಬಂದಿರೋದ್ರಿಂದ ಬಾಕ್ಸ್ ಸಿಕ್ಕಿರುತ್ತೆ. ಸೈಮನ್ ಬ್ಲೂ ಗೋಲ್ಡ್ ಅನ್ನ ತಗೊಳ್ತಿರ್ಬೇಕಾದ್ರೆ ಒಂದನ್ನ ಕೆಳಗಡೆ ಬಿಡಿಸ್ಬಿಡ್ತಾನೆ. ಆದ್ರಿಂದ ಒಂದು ಹುಳ ಹೊರಗಡೆ ಬಂದು ಅವನ ಕಾಲಿಂದ ಮೈಯ ಒಳಗಡೆ ಹೋಗಿ ಸೇರ್ಕೊಬಿಡುತ್ತೆ. ಆದ್ರೆ ನೋವನ್ನ ತಡೆಯೋಕಾಗ್ದೆ ತುಂಬಾ ಜೋರಾಗಿ ಓಡ್ ಬಂದು ಗೋಡೆಗೆ ಗುದ್ದಿ ಸತ್ತೋಗ್ತಾನೆ. ನಂತರ ಇವರೆಲ್ಲರೂ ಮೇಲೆ ಬರ್ತಾರೆ. ಸೈಮನ್ ಯಾಕೆ ಆ ರೀತಿ ಎಲ್ಲ ಮಾಡ್ದ ಅನ್ನೋದು ಇವ್ರಿಗಂತೂ ಅರ್ಥನೇ ಆಗೋದಿಲ್ಲ. ಹೀಗೆ ಇವರೆಲ್ಲ ಕುಂತಿರ್ಬೇಕಾದ್ರೆ ಅದೇ ಸಮಯಕ್ಕೆ ರಾಜ ಫೆರೋನ್ ನ ಅಂಗರಕ್ಷಕರ ವಂಶಜರು ಬಂದು ಇವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದೇ ಸಮಯಕ್ಕೆ ಆ ಗುಂಪಿನ ಲೀಡರ್ ಅಡ್ರೆಡ್ ಬಂದು ಈ ಫೈಟ್ ಎಲ್ಲ ಸಾಕು ಅಂತ ಹೇಳಿ ಅವರೆಲ್ಲರಿಗೂ ಹೇಳ್ತಾನೆ, ನಿಮ್ಮ ಒಳ್ಳೇದಕ್ಕೋಸ್ಕರನೇ ಹೇಳ್ತಿದ್ದೀವಿ, ನೀವು ಬದುಕ್ಬೇಕು ಅಂತಂದ್ರೆ ಆದಷ್ಟು ಬೇಗ ಇಲ್ಲಿಂದ ಹೊರಟೋಗಿ. ಈ ಜಾಗದ ನಿಜವಾದ ಸತ್ಯ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಅಡ್ರೆಡ್ ಹಾಗೂ ಅವನ ಟೀಮ್ ನವರು ಅಲ್ಲಿಂದ ಹೊರಟೋಗ್ತಾರೆ. ಮಾರನೇ ದಿನ ಅಮೆರಿಕದ ಟೀಮ್ ನವರಿಗೆ ಒಂದು ಬಾಕ್ಸ್ ಸಿಗುತ್ತೆ. ಆ ಬಾಕ್ಸ್ ನ ಮೇಲೆ ಬರ್ದಿರುತ್ತೆ, ಯಾರು ಈ ಬಾಕ್ಸ್ ಅನ್ನ ಓಪನ್ ಮಾಡ್ತಾರೋ ಅವರು ಕೆಟ್ಟ ಆತ್ಮಗಳಿಂದ ಸತ್ತೋಗ್ತಾರೆ ಅಂತ. ಆದ್ರೆ ಇವ್ರು ಯಾರು ಅದಕ್ಕೆ ತಲೆ ಕೆಡ್ಸ್ಕೊಳ್ದೆ ಇದೆಲ್ಲ ಬರೀ ಮೂಢನಂಬಿಕೆ ಅಂತ ಆ ಬಾಕ್ಸ್ ಅನ್ನ ಓಪನ್ ಮಾಡ್ಬಿಡ್ತಾರೆ. ಈ ಕಡೆ ಇವ್ರು 3 ಜನ ಇರ್ಬೇಕಾದ್ರೆ ಮೇಲಿಂದ ಒಂದು ಬಾಕ್ಸ್ ಬಂದು ಬಿದ್ದಿತ್ತಲ್ಲ, ಅದೇ ಬಾಕ್ಸ್ ನ ಒಳಗಡೆನೆ ಇಮೋಟ್ಯಾಪ್ ನ ಬಂದಿ ಮಾಡಿದ್ದು. ಇವ್ರ ಹತ್ರ ಇರುವಂತ ಕೀ ಅನ್ನ ಉಪಯೋಗಿಸ್ಕೊಂಡು ಆ ಬಾಕ್ಸ್ ಅನ್ನ ಇವರು ಓಪನ್ ಮಾಡಿದಾಗ ಅದ್ರಲ್ಲಿ ಇವರಿಗೆ ಇಮೋಟ್ಯಾಪ್ ನ ಶವ ಕಾಣಿಸುತ್ತೆ. ಇಲ್ಲಿ ಆಶ್ಚರ್ಯ ಪಡುವಂತ ವಿಷಯ ಏನಪ್ಪಾ ಅಂತಂದ್ರೆ 3000 ವರ್ಷಗಳಿಂದನೂ ಈ ಶವ ಕೊಳಿತಾನೆ ಇರುತ್ತೆ, ಸಂಪೂರ್ಣವಾಗಿ ಕೊಳ್ತಿರೋದಿಲ್ಲ. ಆ ಬಾಕ್ಸ್ ನ ಮೇಲಿದ್ದಂತ ಉಗುರುಗಳ ಗುರುತುನ ನೋಡಿ ಇವರಿಗೆ ಅರ್ಥ ಆಗೋಗುತ್ತೆ, ಈ ಬಾಕ್ಸ್ ನ ಒಳಗಡೆ ಇದ್ದವನು ಜೀವಂತವಾಗಿ ಇರ್ಬೇಕಾದ್ರೇನೆ ಅವನನ್ನ ಮಮ್ಮಿ ಮಾಡ್ಬಿಟ್ಟಿದ್ರು ಅಂತ. ಇವರಿಗೆಲ್ಲ ಆ ಬಾಕ್ಸ್ ನ ಒಳಗಡೆ ಒಂದು ಕಪ್ಪು ಬುಕ್ ಸಿಗುತ್ತೆ. ಈ ಬುಕ್ ಬೇರೆ ಯಾವ್ದು ಅಲ್ಲ, ಹಿಮೋಟ್ಯಾಪ್ ಮಾಟ ಮಂತ್ರಕ್ಕೆ
ಯೂಸ್ ಮಾಡ್ತಿದ್ನಲ್ಲ ಅದೇ ಬುಕ್ ಇದು. ಅದೇ ಬಾಕ್ಸ್ ನ ಒಳಗಡೆ ಇವ್ರಿಗೊಂದಷ್ಟು ಬಾಟಲ್ಸ್ ಗಳು ಕೂಡ ಸಿಗ್ತವೆ. ನಂತರ ಇವರೆಲ್ಲ ಮೇಲೆ ಬಂದಾಗ ಇವ್ಲಿನ್ ನೋಡ್ತಾಳೆ ಒಬ್ಬ ವ್ಯಕ್ತಿ ಆ ಕಪ್ಪು ಬುಕ್ ಅನ್ನು ಓಪನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಆದ್ರಿಂದ ಎಲ್ಲರೂ ಮಲ್ಕೊಂಡ್ಮೇಲೆ ಆ ಬುಕ್ ಅನ್ನ ಇವಳು ತಗೊಂಡ್ ಬರ್ತಾಳೆ. ಇವ್ಲಿನ್ ಹುಡುಕ್ತಿದ್ಲಲ್ಲ ಅಮುನ್ರಾ ಅನ್ನೋ ಬುಕ್ ಅನ್ನ, ಆ ಬುಕ್ ಕೂಡ ಇದೇ ತರ ಇರುತ್ತೆ. ಆದ್ರೆ ಆ ಬುಕ್ ಅನ್ನ ಚಿನ್ನದಿಂದ ಮಾಡಿರ್ತಾರೆ. ಆ ಬುಕ್ ನಲ್ಲಿ ಮ್ಯಾಜಿಕ್ ಸ್ಪೆಲ್ಸ್ ಗಳೆಲ್ಲ ಇದ್ರೆ ಈ ಬುಕ್ ನಲ್ಲಿ ಮಾಟ ಮಂತ್ರಗಳೆಲ್ಲ ಇರ್ತವೆ. ಇವಳ ಹತ್ರ ಇರುವಂತ ಕೀ ಅನ್ನ ಉಪಯೋಗಿಸ್ಕೊಂಡು ಆ ಬುಕ್ ಅನ್ನ ಓಪನ್ ಮಾಡಿದಾಗ ಅಲ್ಲೇ ಒಂದು ಮಂತ್ರ ಇವಳಿಗೆ ಕಾಣುತ್ತೆ. ಸಾವಿರಾರು ವರ್ಷಗಳಿಂದ ಮಲಗಿರುವಂತವನೇ ಎದ್ದೋಳು ಅಂತ. ಅದ್ರ ಬಗ್ಗೆ ಗೊತ್ತಿಲ್ಲದೆ ಈವ್ಲಿನ್ ಅದನ್ನ ಓದ್ಬಿಡ್ತಾಳೆ. ಅದನ್ನ ಅವಳು ಓದಿ ಮುಗಿಸ್ತಿದ್ದಂಗೆನೆ ಈ ಕಡೆ ಇಮೋಟ್ಯಾಪ್ ನ ಶವಕ್ಕೆ ಎಚ್ಚರ ಆಗೋಗುತ್ತೆ. ಅದೇ ಸಮಯಕ್ಕೆ ಆ ಜಾಗದಲ್ಲಿ ತುಂಬಾ ಕ್ರಿಮಿಕೀಟಗಳೆಲ್ಲ ಬರ್ತಿರ್ತವೆ. ಆದ್ರಿಂದ ಅವುಗಳಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅಂತ ಮತ್ತೆ ಇವರು ಕೆಳಗಡೆ ಬಂದ್ಬಿಡ್ತಾರೆ. ಹೀಗೆ ಹೋಗ್ತಿರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಕೆಳಗಡೆ ಬಿದ್ದೋಗ್ತಾನೆ. ಅವನಿಗೆ ಕನ್ನಡಕ ಇಲ್ಲದೆ ಕಣ್ಣು ಕೂಡ ಕಾಣೋದಿಲ್ಲ. ಕನ್ನಡಕ ಬೇರೆ ಒಡೆದೋಗುತ್ತೆ. ಇವಾಗ ಹೇಗ್ ಹೋಗೋದು ಅಂತ ಇವನು ತುಂಬಾ ಹೆದರ್ಕೊಂಡೆ ಮುಂದೆ ಹೋಗ್ತಿರ್ಬೇಕಾದ್ರೆ ಯಾರೋ ಇವನ್ ಮೇಲೆ ಅಟ್ಯಾಕ್ ಮಾಡಿಬಿಡ್ತಾರೆ. ಈ ಕಡೆ ಇವ್ರು 3 ಜನ ತಪ್ಪಿಸ್ಕೊಂಡು ಹೋಗ್ತಿರ್ಬೇಕಾದ್ರೆ ಭೂಮಿ ಒಳಗಡೆಯಿಂದ ಹುಳಗಳೆಲ್ಲ ಬರ್ತಿರ್ತವೆ. ಆದ್ರಿಂದ ಇವರು ಅವುಗಳಿಂದ ತಪ್ಪಿಸ್ಕೊಂಡು ಹೇಗೋ ಮಾಡಿ ಒಂದು ಜಾಗದಲ್ಲಿ ಹೋಗಿ ನಿಂತ್ಕೋತಾರೆ. ಆದ್ರೆ ಎವ್ಲಿನ್ ಮಾತ್ರ ಮಿಸ್ ಆಗಿ ಬೇರೆ ಕಡೆಗೆ ಹೊರಟೋಗ್ತಾಳೆ. ಹೀಗೆ ಇವಳು ಸುತ್ತ ನೋಡ್ತಿರ್ಬೇಕಾದ್ರೆ ಆಗ್ಲೇ ನಾವು ನೋಡ್ದಂತ ವ್ಯಕ್ತಿ ಅಲ್ಲಿ ನಿಂತಿರ್ತಾನೆ. ಅವನ ಹತ್ರ ಇವಳು ಮಾತಾಡಕ್ಕೆ ಹೋದಾಗ ನಮ್ಗೆ ಗೊತ್ತಾಗುತ್ತೆ ಅವನ 2 ಕಣ್ಗಳು ಇಲ್ಲ ಅಂತ. ಯಾಕೆಂತಂದ್ರೆ ಇಮೋಟ್ಯಾಪ್ ನ ಶವ ಕಿತ್ಕೊಂಡು ಅದ್ರ ಕಣ್ಣತ್ರ ಹಾಕೋಬಿಟ್ಟಿರುತ್ತೆ. ಹಾಗೆ ಇದು ಎವ್ಲಿನ್ ನ ಅನುಕ್ಸನಾಮುನ್ ಅಂತ ಕರಿತಿರುತ್ತೆ. ಯಾಕೆ ಅನ್ನೋದು ಇವಳಿಗಂತೂ ಅರ್ಥನೇ ಆಗೋದಿಲ್ಲ. ಅದೇ ಸಮಯಕ್ಕೆ ಅಲ್ಲಿಗೆ ಜೊನಾಥನ್ ಹಾಗೆ ರಿಕ್ ಬಂದು ಅದರಿಂದ ಇವಳನ್ನ ಕಾಪಾಡಿ ಕರ್ಕೊಂಡ್ ಬರ್ತಾರೆ. ಅಲ್ಲೇ ಅಡ್ರತ್ ಹಾಗೂ ಅವನ ಟೀಮ್ ನವರು ಕೂಡ ಇರ್ತಾರೆ. ಅವನು ಇವರೆಲ್ಲರಿಗೂ ಹೇಳ್ತಾನೆ, ನೀವೆಲ್ಲರೂ ಬಿಡುಗಡೆ ಮಾಡಿರೋದು 3000 ವರ್ಷಗಳಿಂದನೂ ಮಲಗಿದ್ದಂತ ಶವನ. ಇಷ್ಟು ವರ್ಷ ಅವನು ಬಾಕ್ಸ್ ನಲ್ಲಿ ಇದ್ದಿದ್ರಿಂದ ಅವನ ಮಾಟ ಮಂತ್ರದ ಶಕ್ತಿ ಎಲ್ಲ